ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓ ಲಾಯರಣ್ಣ, ನಿಮ್ಮ ನೋಡೋಣ ಅಂತಾನೆ ಬಂದ್ವಿ ಆಫೀಸ್ಗೆ. ಯಾವ್ದೋ ಕೆಲಸದ ಮೇಲೆ ಹೊರಗಡೆ ಹೊರಟಿದ್ದೆ, ಇನ್ನೇನು ತುಂಬಾ ತೊಂದರೆ ಕೊಡ್ತಾ ಇದ್ದಾನ? ಆ ತರ ಸಮಸ್ಯೆ ಎಲ್ಲ ಏನೂ ಇಲ್ಲ, ಎಲ್ಲ ನಿಮ್ಮ ಆಶೀರ್ವಾದ. ಎಕ್ಸ್ಕ್ಯೂಸ್ ಮೀ ಬ್ರದರ್, ಇಷ್ಟ ದಿನ ಬರೀ ನಿಮ್ ತಂಗಿದು ಆಳುಗಳು ಎಲ್ಲ ಕೇಳ್ಕೊಂಡಿದ್ದೀರಾ, ಸ್ವಲ್ಪ ಈ ತಮ್ಮಂದು ಕೇಳಿ. ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಕೇಸ್ ಕೊಡ್ಬೇಕು, ನೀವು ತಗೊಳ್ಳೇಬೇಕು. ಆ ಕೇಸಾ? ಯಾವ್ದ್ರಿ? ಸ್ವಲ್ಪ ಸುಮ್ನೆ ಇರ್ತೀಯಾ? ನಾನು ಮಾತಾಡ್ತಿದ್ದೀನಿ ತಾನೆ. ಏಯ್, ಕರೆಕ್ಟಾಗಿ ಮಾತಾಡ್ಬೇಕು. ಸಾರಿ ಸರ್, ಈ ಕರೆಕ್ಟ್ ಆಗಿ ಮಾತಾಡ್ತೀನಿ, ಕೇಳಿಸ್ಕೊಬಿಡಿ ಸರ್. ನೀವೇನವತ್ತು ನಿಮ್ ತಂಗಿನ ಕರೆದು ದೊಡ್ಡದಾಗ ಕಾರ್ಡ್ ಕೊಟ್ಬಿಟ್ರಿ. ಆಮೇಲೆ ಏನಂದ್ರಿ, ನೋಡಮ್ಮ ನಿನ್ ಗಂಡ ಏನಾರ ತೊಂದ್ರೆ ಮಾಡ್ರೆ ನನಗೆ ಫೋನ್ ಮಾಡು, ಅವ್ನು ಕ್ಯಾರ ತಗೊಂಡ್ ಜಾರ ಬರೋರ್ಗೆ ಹೊಡಿತೀನಿ ಅಂತ ಹೇಳಿದ್ರಿ. ಅದೇ ಸರ್, ಅದಾದ್ಮೇಲೆ ಏನಾಯ್ತು ಗೊತ್ತಾ, ಅವತ್ತಿಂದ ಇವತ್ತಿನ ತನಕ ನನ್ನ ಹೆಂಗ್ ರುಬ್ತಾವಳೆ ಅಂದ್ರೆ, ಇವಳು ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಹಂಗಾಗೈತೆ ಸರ್ ಜೀವನ. ಆ ಕಣ್ ನಾಯಿಗೆ ರುಬ್ತಾವಳೆ ಸರ್. ಓಹೋ ಹೌದಂತೆ ಅಣ್ಣ. ಇವ್ನ್ ಇಷ್ಟ ದಿನ ನಂಗೆ ಕೊಟ್ಟಿರೋ ಕಾಟಕ್ಕೆ ನಾನ್ ಏನ್ ಮಾಡಿದ್ರು ಕಮ್ಮಿನೇ ಅಲ್ವಾ? ಹೌದು ಕಣಮ್ಮ. ನೋಡಿದ್ರ ಸಾರ್, ಬರೀ ಹೆಣ್ಮಕ್ಳಿಗೆ ಮಾತ್ರ ನ್ಯಾಯನಾ, ಗಂಡ್ ಮಕ್ಳಿಗೆ ನ್ಯಾಯ ಇಲ್ವಾ ಸಾರ್? ನೀವು ನ್ಯೂಸ್ ನೋಡಿದೀರಾ? ಹ್ಞೂ ಅಂದ್ರೆ ನೆಕ್ಸ್ಟ್ ನ್ಯೂಸ್ ಅಲ್ಲಿ ಬರೋದ್ ನಾನೇ. ಯಾಕೆ ಹೇಳಿ ಸಾರ್, ನಾನು ಆ ನ್ಯೂಸ್ ಅಲ್ಲಿ ನೋಡಿದೀನಿ ಸಾರ್. ಮರ್ಡರ್ ಮಾಡ್ಬಿಟ್ಟು ಡ್ರಮ್ ಒಳಿಕ್ ಹಾಕ್ತಾರೆ. ಅದಕ್ಕೆ ಅಂತದೆ ಸರ್, ಇವಳ ನ್ಯೂಸ್ ನೋಡವಳೆ, ಅದು ನೋಡ್ಬಿಟ್ಟು ಮನೆಗೆ ಒಂದು ದೊಡ್ಡ ಡ್ರಮ್ ತಂದವಳೆ. ನನ್ನನ್ನ ಮರ್ಡರ್ ಮಾಡ್ಬಿಟ್ಟು ಅದ್ರ ಒಳಿಕ್ ಹಾಕಕ್ಕೆ ತಂದವಳೆ ಸರ್, ತಂದವಳೆ. ಅದು ನೋಡ್ದಾಗಿಂದ ಕೂತ್ರು ಭಯ, ನಿಂತ್ರು ಭಯ. ಕೇಳಿ ಸರ್ ಬೇಕಾರೆ, ಅವತ್ತಿಂದ ಇವತ್ತರೆಗೂ ಎಷ್ಟು ಹಿಡ್ಬಿಟ್ಲು ಅಂದ್ರೆ ನನ್ನನ್ನ ಆಗ್ತಿಲ್ಲ ಸರ್. ಯಾವ್ದ್ರ ಕೇಸ್ ಹಾಕ್ಬಿಟ್ಟು ಒಳಗೆ ಕಳ್ಸಿ ಸರ್, ಹೆಂಗೋ ಈ ಜೀವ ಬದುಕಳುತ್ತೆ. ಏನು ಡ್ರಮ್ಮ? ಅಯ್ಯೋ ಇವನೇನೇನೋ ಸುಮ್ನೆ ಹೇಳ್ತಾ ಇದ್ದಾನ ಅಷ್ಟೇ. ಇರಮ್ಮ, ನಾನ್ ಕೇಳ್ತೀನಿ. ಸಾರ್ ನೀವು ಗಂಡ್ಸ? ಸಾರಿ ಸರ್, ನೀವು ಗಂಡ್ಸಾಗಿದ್ರೆ ಒಬ್ಬ ಗಂಡ್ಸಿನ ಇನ್ನೊಬ್ಬ ಗಂಡ್ಸ್ಗೆ ಸರ್ ಅರ್ಥ ಆಗೋದು. ಸರ್, ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರೆ, ಆದ್ರೆ ಗಂಡ್ ಮಕ್ಳು ಹಂಗಲ್ಲ ಸರ್. ಗಂಡ್ ಮಕ್ಳು ಕಷ್ಟ ಗಂಡ್ ಮಕ್ಳೇ ಅರ್ಥ ಮಾಡ್ಕೊಳ್ಳೋದು. ದಯವಿಟ್ಟು ನೀವೊಬ್ರು ಗಂಡ್ಸಾಗಿರೆ ಈ ಗಂಡ್ಸ್ಗೆ ನ್ಯಾಯ ಕೊಡ್ಸಿ ಸರ್. ನೋಡಿ ಸರ್, ನೋಡಿ ಹೆಂಗ್ ಗುರೈಸ್ತವಳೆ. ನನ್ನ ಕಷ್ಟನ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಇವಳಿಂದ ನನಗೆ ಪ್ರಾಣ ಭಯ ಇದೆ ಸರ್, ನೀವೇ ನನಗೆ ಕಾಪಾಡಬೇಕು ಸರ್, ಪ್ಲೀಸ್ ಸರ್. ನಾನಿದ್ದೀನಿ, ಇರಪ್ಪ. ನನ್ ಕಾಪಾಡೋ ಗಂಡ್ಸ್ ಬಂದ್ರು, ನಮ್ ಬ್ರದರ್ ಬಂದ್ರು. ಮಾತಾಡಿ ಸರ್, ಮಾತಾಡಿ. ಕೇಳಿ ಸರ್, ಕೇಳಿ. ಸಾರಿ ಅಮ್ಮ ರಶ್ಮಿ, ಇವನ್ ಜೀವ ಎಷ್ಟು ಹಿಂಡಕ್ಕಾಗತ್ತೋ ಅಷ್ಟು ಹಿಂಡು. ಇಂಥ ಪಾಪಿ ನನ್ನ ಮಕ್ಕಳು ಬದುಕದೇ ತಪ್ಪು ಅಲ್ಲ. ಇಂಥ ಒಳ್ಳೆ ಹೆಂಡತಿ ಇರ್ಬೇಕಾದ್ರೆ ಬೇರೆ ಸೆಟಪ್ ಮಾಡ್ಕೊಂಡಿದ್ದಾನಲ್ಲ, ಇವನ್ನ ಸುಮ್ಮನೆ ಬಿಡಬೇಕಾ? ನೋಡಮ್ಮ, ಇವನು ಏನು ಮಾಡಿದ್ರು ನೀನು ಹೆದರ್ಕೋಬೇಡ. ನಿನಗೇನು ಅನ್ಸುತ್ತೋ ಅದನ್ನ ಮಾಡು. ಇವನು ಬುದ್ಧಿ ಕಲಿಯೋರ್ಗೂ ಬಿಡಬೇಡ. ಇವನು ಎಲ್ಲಿ ಬೇಕಾದ್ರೂ ಹೋಗಿ ಕಂಪ್ಲೇಂಟ್ ಕೊಡ್ಲಿ, ನಾನು ಅಲ್ಲಿಗೆ ಹೋಗಿ ಪಿಂಕಿ ಜೊತೆ ಇವನು ಆಡ್ತಿರೋ ಚೆಕ್ಕನ್ನ ಹೇಳಿ ಬರ್ತೀನಿ. ಇವನು ಪಿಂಕಿ ಜೊತೆ ಇನ್ನೂ ಲಿಂಕ್ ಅಲ್ಲಿದಾನ? ಹೌದಮ್ಮ, ನಾನೇ ಸಾಕ್ಷಿ, ಇದೇ ಕಣ್ಣಲ್ಲಿ ನೋಡಿದೀನಿ. ನಂಬಿಟ ಸುಮ್ನೆ ನನ್ ಜೋಕ್ ಮಾಡಿದ್ದು. ನಿನ್ ಮೇಲೆ ಕಂಪ್ಲೇಂಟ್ ಕೊಡೋಷ್ಟು ದೊಡ್ಡ ಗಂಡಸು ನಾನಲ್ಲ. ಪಿಂಕಿ ಬೇಬಿ, ಸಾರಿ ಗುಂಡು ಬೇಬಿ. ಅದು ಅವ್ರ ಪಿಂಕಿ ಅಂದ್ರ ಹಾಗೆ ಫ್ಲೋ ಅಲ್ಲಿ ಪಿಂಕಿ ಅಂತ ಬಂದ್ಬಿಡ್ತು. ಅದು ನಾನು ಯಾಕೊಳ್ಳ ಮೀಟ್ ಮಾಡಿದೆ ಅಂದ್ರೆ, ಅದೊಂದು ಹಳೆ ನಂಬರ್ ಆ ಫೋನಲ್ಲಿ ಇತ್ತ. ಸೊ ಐ ವೆಂಟ್ ಟು ಡಿಲೀಟ್ ದಟ್ ಫೋನ್ ಇನ್ ಅವರ್ ಫೋನ್. ಸೊ ಹಾಗೆಲ್ಲ ಗುರಾಯಿಸ್ಬಾರ್ದು. ಈ ಜೀ ಕನ್ನಡ ಯುದ್ಧದಲ್ಲಿ ಖುಷಿಯಾಗಿರ್ಬೇಕು. ಬರ್ಲಾ? ನೀನ್ ಡ್ರಮ್ಮಾರ ತಗಬ, ಅಡ್ಡೆನಾರ ತಗಬ, ನನಗೇನು, ನಾನೇ ಸ್ನಾನ ಮಾಡ್ತೀನಿ, ಬರ್ತೀನಿ ಸರ್. ಅಯ್ಯೋ ನಿನ್ನ. ಇವಳು ಗಂಡನ್ನ ಪಡ್ಕೊಂಡೇ ಪಡ್ಕೋತಾಳೆ, ಇಲ್ಲಾಂದ್ರೂ ಗ್ಯಾರಂಟಿ ಕಿತ್ಕೋತಾಳೆ. ಒಟ್ನಲ್ಲಿ ಇವರಿಬ್ರು ಚೆನ್ನಾಗಿದ್ರೆ ಸಾಕು. ಮಾದಪ್ಪ, ಬಾ
ಪಾರು ಏನಂದ್ಲು ಇವತ್ತು ನಾನು ನನ್ನ ಮನೆಗೆ ಹೋಗ್ಬೋದಂತ? ಶಾರದಕ್ಕ ಇವತ್ತಾಗಲ್ಲ ಅಂದ್ಲು. ಶಾರದಕ್ಕ ನೀನೇನು ಬೇಜಾರು ಮಾಡ್ಕೋಬೇಡ. ಅವಳು ಇವತ್ತಾಗಲ್ಲ ಅಂದಿದ್ದಾಳೆ ಅಂದ್ರೆ ಬೇರೆ ಏನೋ ಪ್ಲಾನ್ ಮಾಡಿರ್ತಾಳೆ. ಇವತ್ತು ಯಾಕೋ ನನ್ನ ಮನಸ್ಸು ಹೇಳ್ತೈತೆ ನನ್ನ ಮನೆಗೆ ಇವತ್ತು ನಾನು ಹೋಯ್ತೀನಿ ಅಂತ. ಆ ಮಕ್ಕಳವನು ನನ್ನ ಮನಸ್ಸನ್ನ ಕುಂತು ನಿನ್ನ ಮನೆಗೆ ಹೋಗು ಅಂತ ಹೇಳ್ತಾಳೆ. ಇದೇನರ್ಥ? ಕೆಲವೊಂದ್ಸಲ ಎಲ್ಲ ತಿಳ್ಕೊಂಡಿದ್ರು ಏನೂ ಅರ್ಥ ಆಗಲ್ಲ ಕಣಕ್ಕ. ಶಾರದಕ್ಕ ನೀನೇನು ಅನ್ಕೋಬೇಡ. ನನಗೆ ಮೈಸೂರಲ್ಲಿ ಹೊಸಿ ಕೆಲಸ ಇದೆ, ಹೋಗ್ಬರ್ತೀನಿ. ಜೋಪಾನ. ಹೋಗ್ಬಾ ಮಾತಪ್ಪ, ಹುಷಾರಾಗಿ ಹೋಗ್ಬಾ. ಸರಿನಕ್ಕ. ಏನಿದು ಪಾರು ಆಗಕ್ಕಿಲ್ಲ ಅಂದ್ರು ನನ್ನ ಮನಸ್ಸು ಯಾಕೆ ಹಿಂಗೆ ಒಯ್ದಾಡ್ತೈತೆ? ಅದೇಗ ಸಾಧ್ಯ ನಾನು ನನ್ನ ಮನೆ ಸೇರ್ಕೊಳಕ್ಕೆ? ಪಿಂಕಿ ಒಂದ್ಕಿತನಾರ ತಿರುಗಿಸ್ ಫೋನ್ ಮಾಡಲೇ ಇಲ್ವಲ್ಲ. ನಾನೇನಂತ ಅನ್ಯಾಯ ಮಾಡಿದ್ದೀನಿ? ಈ ಟುಮ್ಮಿನ ಆಚೆ ಕಡೆಗೆ ಹಾಕ್ಬಿಟ್ಟು ಈ ಪಿಂಕಿನ ಸೊಸೆ ಮಾಡ್ಕೋಬೇಕು ಅಂತ ಜೀವ ಗಟ್ಟಿಯಾಗಿ ಇಟ್ಕೊಂಡು ಕೂತಿದ್ದೀನಿ. ಈ ರಶ್ಮಿದಂತೂ ಸ್ಯಾನೆ ಆಗ್ಬಿಟ್ಟೈತೆ. ಎಲ್ಲ ನನ್ನ ಗಂಡಿಂದನೇ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾನೆ. ಆ ಕೊಳ್ಳಿದೇವ ಬೇರೆ ನಾಯಿ ಹೊಡೆದಂಗೆ ಹೊಡಿತೈತೆ. ಇರ್ಲಿಲ್ಲ ಅಂದ್ರೆ ರಶ್ಮಿ ಮುಖ ಮೂತಿ ನೋಡ್ದಂಗೆ ಬಾರಿಸ್ಬಿಡ್ತಿದ್ದೆ. ರಶ್ಮಿ, ಅಯ್ಯೋ ರಶ್ಮಿ, ನಂಗೆ ಗೊತ್ತಿರೋ ಕೋಪಕ್ಕೆ ದಿನದಿಂದ ದಿನಕ್ಕೆ ಇನ್ನೂ ನೀನು ಮಾಡೋ ತಪ್ಪುಗಳು ಜಾಸ್ತಿ ಆಗ್ತಾನೇ ಇದೆ. ನಾನು ಉಸಿರು ನಿಲ್ಸೋದಂತ ನೀನು ಬುದ್ಧಿ ಬರೋದಿಲ್ಲ. ಮತ್ತೆ ಈಗಲೇ ನೀನು ಉಸಿರು ನಿಲ್ಲಿಸ್ಬಿಡ್ತೀನಿ. ಯಾಕೆ ಹೊಡಿತಿದ್ಯಾ? ಬಿಟ್ಬಿಡು. ಏನು ಹಂಗೆ ನಿಂತ್ಬಿಟ್ಟಲ್ಲ? ಇನ್ನೂ ಒಂದು 4 ಬಿಡ್ಲಾ? ಇನ್ನೂ ಒಂದು 4 ಶಾಂತ